ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಸಹಾಯಕ ಉಪನಿರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಕಾಶ್ ಗೌಡ ಅವರ ಪುತ್ರ ವರುಣ್ ಗೌಡ ಅವರು ಶುಕ್ರವಾರ ಪ್ರಕಟಗೊಂಡ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 462ನೇ ರ್ಯಾಂಕ್ ಹಾಗೂ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದು ಇಡೀ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ವಾಣಿಜ್ಯ ನಗರಿ ಚಿಂತಾಮಣಿಯ ರಾಜೀವ್ ಬಡಾವಣೆಯಲ್ಲಿ ವಾಸವಿರುವ ಕೈವಾರ ಹೊರ ಪೊಲೀಸ್ ಠಾಣೆಯ ಎಎಸ್ಐ ಪ್ರಕಾಶ್ ಗೌಡ ಹಾಗೂ ಪ್ರೇಮ ದಂಪತಿಯ ಏಕೈಕ ಪುತ್ರನಾಗಿರುವ ವರುಣ್ ತಮ್ಮ 3ನೇ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪರೀಕ್ಷೆಯನ್ನು ಉತ್ತೀರ್ಣಗೊಳಿಸಿ ಐಎಎಸ್ ಅಧಿಕಾರಿಯಾಗುವ ಮೂಲಕ ತಂದೆ ತಾಯಿಯ ಕನಸನ್ನು ನನಸು ಮಾಡಿದ್ದಾರೆ. 2013ರಲ್ಲಿ ಚಿಂತಾಮಣಿ ನಗರದ ರಾಯಲ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 98% ಅಂಕ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದ ವರುಣ್ ಗೌಡ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಆಳ್ವಾಸ್ನಲ್ಲಿ ದ್ವಿತೀಯ ಪಿಯುಸಿ ಮುಗಿಸಿದ್ದರು. ಬಳಿಕ ಕೊಪ್ಪಳದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದು ಕಳೆದ 2 ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಲೇ ಯುಪಿಎಸ್ಸಿ ಪರೀಕ್ಷೆಗೆ ಕಠಿಣ ತಯಾರಿ ನಡೆಸುತ್ತಿದ್ದರು. ಮೂಲತಃ ಕೋಲಾರ ಜಿಲ್ಲೆಯ ವಕ್ಕಲೇರಿ ಹೋಬಳಿಯ ತ್ಯಾವನಹಳ್ಳಿ ಗ್ರಾಮದವರಾದ ಪ್ರಕಾಶ್ ಗೌಡ ಹಾಗೂ ಪ್ರೇಮ ಅವರು ಕಳೆದ 10 ವರ್ಷಗಳಿಂದ ಚಿಂತಾಮಣಿಯಲ್ಲಿ ವಾಸವಾಗಿದ್ದಾರೆ. ಬಾಲ್ಯದಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಮಗ ವರುಣ್ ಗೌಡ ಇದೀಗ ಸಾಧನೆಯ ಶಿಖರವೇರಿರುವುದು ಪೋಷಕರಲ್ಲಿ ಹಾಗೂ ಜಿಲ್ಲೆಯ ಜನತೆಯಲ್ಲಿ ಅಪಾರ ಹರ್ಷ ಮೂಡಿಸಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವರದಿ ಅಂಬಾನಿ ಮಂಜುನಾಥ್. ನೀವೇನು ಹೇಳ್ತೀರಿ ಸರ್? ನಮ್ಗೆ ತುಂಬ ಖುಷಿ ಇದೆ. ನಮ್ಮ ಫ್ಯಾಮಿಲಿ ಏನಾದರೂ ಒಂಚೂರ ಹೆಚ್ಚು ಕಡಿಮೆ ಆದರೂ ನಮ್ಮ ಮನೆಯೇ ಮೆಂಬರ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮೆಲ್ಲ ಜಿಲ್ಲಾ ಪೊಲೀಸ್ ಪರವಾಗಿ ನಾನು ನಮಗೆ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ಫ್ರೆಂಡ್ಸ್ ಕೇಳ್ತಾರೆ. ನಮ್ಮ ಮಗಳು ಮೈನ್ ನಮ್ಮ ಮಗಳು 3 ವರ್ಷದಿಂದ ಅವಳು ಒಂದು ಚಿಕ್ಕ ಮಗು ಥರ ನೋಡ್ಕೊಂಡಿದ್ದಾಳೆ. ಅವ್ರ ಅಣ್ಣಗೆ ಅಣ್ಣ ಅನ್ನೋದಕ್ಕಿಂತ ಮಗು ಥರ ನೋಡ್ಕೊಂಡಿದ್ದಾಳೆ. ನನಗಿಂತ ಅವಳು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ತುಂಬ ಖುಷಿ ಆಗ್ತಾ ಇದೆ. ಖುಷಿ ಹಂಚ್ಕೊಳ್ಳೋದು ಫ್ರೆಂಡ್ಸ್ ನಮ್ಮ ದಸ್ತಗಿರಿ ಸರ್ ಅಂತ ಡೈಲಿ ಮಾಡ್ತಾರೆ ಫೋನ್. ನಮಗೂ ನಮ್ಮ ಫ್ರೆಂಡ್ಸು ಎಲ್ಲ ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಅರ್ಕೆ ಕಟ್ಟೋದು, ಇದು ಮಾಡೋದು, ನಾವು ನಮ್ಮ ಫ್ರೆಂಡ್ಸು ಎಲ್ಲ ಆಗಲಿ ಅಂತ ತುಂಬ ಖುಷಿ ಆಗ್ತಾ ಇದೆ. ನಮಗೂ ಖುಷಿ ಆಗ್ತಾ ಇದೆ. ನಮ್ಮ ಮಗನ ಅನ್ನಿಸ್ತಾ ಇದೆ. ತುಂಬ ಕಷ್ಟಪಟ್ಟು ನಾವು ಸಹಾಯ ಮಾಡಿದ್ದೀವಿ. ಅವನು ಆಗಲ್ಲ ಅಂದ್ರೂ ಇಲ್ಲ ಆಗುತ್ತೆ ಅಂತ ನಾನು ತುಂಬ ಇದು ಮಾಡಿದ್ದೀನಿ. ಇಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ, ಆಗಲ್ಲ ಅಂದರೆ ಅವ್ರ ಅಪ್ಪಗೂ ಹೇಳ್ತಾ ಇದ್ದೆ ನಾನು, ಆಗಲ್ಲ ಅಂದರೆ ಅವನು ಅದರಲ್ಲಿ ಇರಲ್ಲ, ಆಗುತ್ತೆ ಅಂದರೆ ಮಾತ್ರನೇ ಅವನು ಮುಂದುವರಿತಾನೆ ಅಂತ. ಈಗ ಆಗಿರೋ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಬ್ಯಾಕ್ ಸಪೋರ್ಟ್? ನನ್ನ ಹೆಸರು ಡಾಕ್ಟರ್ ವರುಣ್ ಗೌಡ ಪಿ ಅಂತ. ನಾನು ಮೂಲತಃ ಕೋಲಾರದವನು, ಬಟ್ ಈಗ 15 ವರ್ಷದಿಂದ ನಾವು ಚಿಂತಾಮಣಿಗೆ ಹೋಗಿದ್ದೀವಿ. ನಮ್ಮಪ್ಪ ಪ್ರಕಾಶ್ ಆರ್ ಅಂತ, ಅವರು ಚಿಂತಾಮಣಿ ರೈಲ್ವೆ ಸ್ಟೇಷನಲ್ಲಿ ASI ಆಗಿ ವರ್ಕ್ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಪ್ರೇಮ ಅಂತ, ಅವರು ಹೌಸ್ ವೈಫ್ ಆಗಿ ಇದ್ದಾರೆ. ನನ್ನ ತಂಗಿ ರಚನಾ ಪಿ, ಅವರು MSc ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಈಗ UPSCಲಿ 462 ರ್ಯಾಂಕ್ ಬಂದಿದ್ದೀನಿ. ಇದು ನನ್ನ 3rd ಅಟೆಂಪ್ಟ್, ಫಸ್ಟ್ ಇಂಟರ್ವ್ಯೂ. ಸೊ ಈಗ 462 ರ್ಯಾಂಕ್ ಬಂದಿರೋದು ತುಂಬ ಖುಷಿ ಆಗ್ತದೆ. ನಾನು ಬೇಸಿಕಲಿ ಡಾಕ್ಟರ್. ನನಗೆ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ MBBS ಡಾಕ್ಟ್ರಾಗಿ 2021 ಪಾಸ್ ಔಟ್ ಆಗಿದೆ. ಆಮೇಲೆ 2021ಇಂದ 2022ವರೆಗೂ ನಾನು ಒಂದು ಕಂಪಲ್ಸರಿ ಬಾಂಡ್ ಇತ್ತು ನನಗೆ. ಸೊ ಅದು ಕಂಪ್ಲೀಟ್ ಮಾಡಿ ಆಮೇಲೆ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನನ್ನ ಪ್ರಯತ್ನ. ಫಸ್ಟ್ ಆಫ್ ಆಲ್ ನನಗೆ ಮೇನ್ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ. ಅವರು ಫಸ್ಟಿಂದ ನನಗೆ ಸಪೋರ್ಟ್ ಮಾಡಿದರು. ಆ್ಯಂಡ್ ನಾನು ಈ 3rd ಅಟೆಂಪ್ಟು, 2 ಅಟೆಂಪ್ಟಲ್ಲಿ ನಂದು ಆಗಿಲ್ಲ ಅಂದ್ರೂ ತುಂಬ ಸಪೋರ್ಟ್ ಮಾಡಿದರು ಅವರು. ಇನ್ನು ಮುಂದೆ ಆಗುತ್ತೆ, ತಲೆ ಕೆಡ್ಸ್ಕೊಂಡು 100% ಆಗುತ್ತೆ ಅಂತ ಅವರು ಕಷ್ಟದ ಟೈಮಲ್ಲೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ. ನಮ್ಮ ಅಪ್ಪ ಒಂದು 15-20 ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅವರು ತುಂಬ ಕಷ್ಟಪಟ್ಟು ನನ್ನ ಓದಿಸಿದ್ದಾರೆ. ಮೆಡಿಕಲ್ ಬಂದವರು ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ. ಸೊ ಎಲ್ಲ ಕ್ರೆಡಿಟ್ಸು ನಮ್ಮ ಅಪ್ಪ ಅಮ್ಮನಿಗೆ. ನಾವು ನಮ್ಮ ತಂಗಿ ಲಾಸ್ಟ್ 3 ವರ್ಷದಿಂದ ನಾವೆಲ್ಲರೂ ಜೊತೆಗೆ ಇದ್ವಿ. ನಾನು ಏನೇ ಕಷ್ಟ ಇದ್ದರೂ ಅವ್ರ ಹತ್ರನೇ ಇಟ್ಕೊಳ್ತಾರೆ. ಸೊ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮುಂದಿನ ನಡೆಯಿಂದ ಈಗ ಮೋಸ್ಟ್ಲಿ ನನಗೆ IPS ಸಿಗ್ಬೋದು ಯೂಶಲಿ ಸರ್. ಸೊ ನಾನು ನಮ್ಮ ಅಪ್ಪ ಅಮ್ಮ ಹೇಳ್ಕೊಡೋದು, ಎಷ್ಟೇ ಯಾವ ಕೆಲಸ ಸಿಕ್ಕಿದ್ರು ನೀನು ಕಷ್ಟಪಟ್ಟು ದುಡಿಬೇಕು, ಮತ್ತು ನಿನ್ನಿಂದ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಸಹಾಯ ಮಾಡಿ, ಮತ್ತು ನಿಮ್ಮಿಂದ ಯಾರಿಗೂ ತೊಂದರೆ ಆಗ್ತದೆ ನೋಡ್ಬೋದು. ಸೊ ಅದೇ ಮಾರ್ಗದಲ್ಲಿ ನಾನು ನಡೀಬೇಕು ಅಂದ್ಕೊಂಡು ನಂದು ಈ
ಅಟೆಂಪ್ಟಲ್ಲಿ ಆಗಬೇಕಂದ್ರೆ ಸ್ವಲ್ಪ ಜನ ತುಂಬ ಸಹಕಾರ ಕೊಟ್ಟಿದ್ದಾರೆ. ಒಂದು ವಿವೇಕ್ ರೆಡ್ಡಿ IRS ಅವರು ಚಿಂತಾಮಣಿ ಅವರು ಅವ್ರು ಫಸ್ಟಿಂದ ತುಂಬ ಹೆಲ್ಪ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ. ನೆಕ್ಸ್ಟು ಶ್ರೇಯಸ್ ರಾವ್ ಜಿ ಅಂತ ಅವರು IPS ಲಾಸ್ಟ್ ಇಯರ್ 2024 ಬ್ಯಾಚ್ ಆಯಿತು. ಸೊ ಅವರು ತುಂಬ ನನ್ನ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಫರೀಸ್ ರಹಮಾನ್ ಅಂತ ಒಬ್ಬರು ನನ್ನ ಮೆಂಟರ್ ಅವರು ನನ್ನ ಹೆಸರು ಹಾಗೂ ಇಂಟರ್ವ್ಯೂಗೆ ಫುಲ್ ಅದ್ರದ್ದು ಅವರು ಅಷ್ಟೇ ಅಲ್ಲದೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇದು ಹೇಳ್ಕೊಂಡಂಗೆ ನನ್ನ ಒಬ್ಬನ ಎಫರ್ಟೇ ಅಲ್ಲ, ನನ್ನ ಪೇರೆಂಟ್ಸ್ ಜೊತೆಗೆ ನನ್ನ ಫ್ರೆಂಡ್ಸು ಎಲ್ಲ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಸಹಕಾರದಿಂದಲೇ ಇವತ್ತು ಈ ಸಾಧನೆ ಮಾಡೋಕ್ಕೆ ಚಾನ್ಸ್ ಆಗಿದೆ. ವಿದ್ಯಾಭ್ಯಾಸ ನಾನು ಶಿಡ್ಲಘಟ್ಟದಲ್ಲಿ 8ನೇ ತರಗತಿಯಲ್ಲಿ ಹೋಗಿದ್ದೆ. ಆಮೇಲೆ ನಂತರ ಮಂಚನಹಳ್ಳಿ ನಮ್ಮ ಅಪ್ಪ ಪೊಲೀಸ್ ಆಗಿರೋದ್ರಿಂದ ನಾನು ಟ್ರಾನ್ಸ್ಫರ್ ಆಗ್ತಾಯಿತ್ತು. ಸೊ ಮಂಚನಹಳ್ಳಿ 3ನೇ ತರಗತಿಯಿಂದ 7ನೇ ತರಗತಿವರೆಗೂ ನ್ಯೂ ಗ್ರೇಡ್ ಸ್ಕೂಲಲ್ಲಿ ಹೋಗಿದ್ದೆ. ನಂತರ ನಾನು ಚಿಂತಾಮಣಿಗೆ ಅವಾಗ ಬಂದಾಗ ಇಲ್ಲಿ ರಾಯಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನಮ್ಮದು ಹೈಸ್ಕೂಲ್ ಮುಗೀತು. ಅದಾದಮೇಲೆ ನನಗೆ ಆಳ್ವಾಸ್ ಕಾಲೇಜ್ PU ಕಾಲೇಜಲ್ಲಿ ಮುಗಿದಿದೆ. ಅಲ್ಲಿ ಫ್ರೀ ಸೀಟ್ ಸಿಕ್ಕಿ ನಂದು 10th 98% ಮಾಡಿತ್ತು. ಸೊ ಅಲ್ಲಿ ನನಗೆ ಫ್ರೀ ಸೀಟ್ ಸಿಕ್ಕಿತ್ತು. ಸೊ ಅಲ್ಲಿ ನಾನು ಓದಿ ಸೈನ್ಸ್ ಓದಿ ನೆಕ್ಸ್ಟು PUCಲಿ 96% ಬಂದಿತ್ತು. ನೆಕ್ಸ್ಟು CETಲಿ ನನಗೆ ಫ್ರೀ ಸೀಟ್ ಸಿಕ್ತು. ಸೊ ಅವಾಗ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಮಾಡಿ ನಂತರ ಇವಾಗ UPSC ಮಾಡಿದ್ದೆ. ಸಿಗುತ್ತಲ್ಲ. ಭಾರತೀಯ ಇದರಲ್ಲಿ UPSCಯಲ್ಲಿ 462 ರ್ಯಾಂಕ್ ಬಂದಿದ್ದಾರೆ. ಕರ್ನಾಟಕ ಸ್ಟೇಟಲ್ಲಿ 7ನೇ ರ್ಯಾಂಕ್ ಇದ್ದಾರೆ. ಅಂದರೆ ನನ್ನ ಮಗ ಏನಂದರೆ ನನಗೆ ನನ್ನ ಮಗ ಡಾಕ್ಟರ್ ಆಗಬೇಕಂತ ಆಸೆ ಇತ್ತು. ಮೊದಲಿಂದಲೂ ನನಗೆ ನಮ್ಮ PhD ರಮೇಶ್ ಸರ್ ಅಂತಿದ್ರು, ಅವರೇ ಸ್ಫೂರ್ತಿ ನನಗೆ. ನನ್ನ ಮಗ ಡಾಕ್ಟರ್ ಮಾಡಿಸ್ಬೇಕು, ನಮಗೆಲ್ಲ ಮೊದಲೆಲ್ಲ ಪೊಲೀಸರ ಮಕ್ಕಳಿಗೆಲ್ಲ ಕರೆದು ಸನ್ಮಾನ ಮಾಡಿ ಅವೆಲ್ಲ ಉದ್ಯಮಿಸ್ತಾಯಿದ್ರು. ಪೊಲೀಸರ ಮಕ್ಕಳು ಚೆನ್ನಾಗಿ ಓದಬೇಕು. ನಾನು ಅವಾಗ ನನ್ನ ಮಗ LKG ಅದೇ ನನ್ನ ಮಗ ಡಾಕ್ಟ್ರ್ ಮಾಡಿಸ್ಬೇಕು ನನ್ನ ಆಸೆ. ಮತ್ತು ಡಾಕ್ಟ್ರು ಆದ 22ರಲ್ಲಿ ಮುಗಿತು. ನಾನು MD ಮಾಡ್ತಾಯಿದ್ದೆ. ಇಲ್ಲ 2 ವರ್ಷ ನಾನೇನು ಮಾತಾಡ್ತಿಲ್ಲ, ನಾನು ಸಿವಿಲ್ ಸರ್ವಿಸ್ ಮಾಡ್ತಿಲ್ಲ. ಆಯಿತು, ನಾನೇನು ಮಾತಾಡಲಿಲ್ಲ. ಈಗ 7ನೇ ರ್ಯಾಂಕ್ ಬಂದಿದ್ದಾನೆ ಸ್ಟೇಟ್ಗೆ. ತುಂಬ ಖುಷಿ ಆಗ್ತದೆ. ಏನಿಲ್ಲ ಸರ್, ನಾವು ಯಾವ ಕಾಲ ಆದ್ರೂ ಹಾರ್ಡ್ ವರ್ಕು, ಪರ್ಸಿಸ್ಟೆನ್ಸು, ಪರ್ಸಿವರೆನ್ಸು ಈ ಥರದ ಕೆಲವೊಂದು ನಾವು ಛಲ ಬಿಡಬಾರ್ದು. ಮತ್ತು ನಮ್ಗೆ ಯಾವಾಗ ಕಷ್ಟ ಬಿಡಬೇಕು. ಸೊ ಇದೇ ನಮ್ಮ ಅಪ್ಪ ಅವರು ವರ್ಕ್ ಆಗಿದ್ದು. ಅವರು ಪೊಲೀಸ್ ಆಗಿದ್ರು ತುಂಬ ಕಷ್ಟಪಟ್ಟಿದ್ರು. ಛಲದಿಂದ ನಮ್ಮ ಇದೇ ನಮಗೂ ವರ್ಕ್ ಆಗಿದ್ದು. ಈಗ ಮುಂದೆನೂ ಅದೇ ವರ್ಕ್ ಆಗುತ್ತೆ. ಸೊ ನಾವು ಅದ್ರ ಮೇಲೆ ನಂಬ್ಕೊಂಡು ಶಾರ್ಟ್ಕಟ್ ಅನ್ನೋದಿಲ್ಲ ಲೈಫಲ್ಲಿ. ಸೊ ಶಾರ್ಟ್ಕಟ್ ಅನ್ನೋ ಚಾನ್ಸ್ ಇಲ್ಲ. ಸೊ ನಾವು ಎಷ್ಟಾಗುತ್ತೋ ಅಷ್ಟು ವರ್ಕ್ ಮಾಡಬೇಕು. ಅದ್ರ ಜೊತೆಗೆ ಬೇರೆಯವ್ರ ಸಹಕಾರ, ದೇವರು ಇದು ಪ್ರತಿಫಲ ಎಲ್ಲ ಇದ್ದೇ ಇರುತ್ತೆ. ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ ಇಲ್ಲೆಲ್ಲ ಯೂಶ್ವಲಿ ಯಾರೂ ಆಡೋದಿಲ್ಲ UPSC ಇದ್ರಲ್ಲಿ. ಸೊ ನಮಗೆ ವಿವೇಕ್ ರೆಡ್ಡಿ ಸರ್ ತುಂಬ ಸ್ಫೂರ್ತಿ ಆಗಿದೆ. ಯಾಕಂದರೆ ನಮ್ಮೂರವರು ಆದಾಗ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಚಿಂತಾಮಣಿ ಓದಿ ನಾನೆಲ್ಲ ಓದಿದ್ದು ಚಿಂತಾಮಣಿಯಲ್ಲಿ. ಸೊ ಚಿಂತಾಮಣಿಯಲ್ಲಿ ಓದಿದ್ರೆ ನಮ್ಮ ಮಾತಾಡೋಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಎಷ್ಟೊಂದು ಜನ ಬೆಂಗಳೂರಲ್ಲಿ ಓದಿರೋ ಅಥವಾ ಡೆಲ್ಲಿಯಲ್ಲಿ ಓದಿರೋ ಅಂತ ಆಗಿರಲ್ಲ. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವೆಲ್ಲೂ ಓದಿದ್ದೀವಿ ಅಥವಾ ಯಾವ ಸ್ಕೂಲಲ್ಲಿ ಓದಿದ್ರೆ ನಮ್ಗೆ ಮ್ಯಾಟ್ರ್ ಆಗಲ್ಲ. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ನಮ್ಗೆ ಎಷ್ಟು ಛಲ ಇದೆ ಅದೇ ಮ್ಯಾಟ್ರ್ ಆಗುತ್ತೆ. ಸೊ ಚಿಂತಾಮಣಿ ಅಂತ ಆ್ಯಕ್ಚುಲಿ ಇದೆಲ್ಲ ಒನ್ ಆಫ್ ದ ಬೆಸ್ಟ್ ಸಿಟೀಸು. ಬೇರೆ ಕಡೆ ಹೋದ್ರೇ ಗೊತ್ತಾಗುತ್ತೆ ನಮ್ಮ ಊರು ವ್ಯಾಲ್ಯೂ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನೀವು ಓದಿದ್ರೆ 100% ಸಾಧನೆ ಆಗುತ್ತೆ. ಸೊ ಯಾರು ನಾವು ಇಂಥ ಚಿಕ್ಕೂರಲ್ಲಿದ್ದೀವಿ ಅಂತ ತಲೆ ಕೆಡಿಸ್ಕೊಂಡ್ರೆ ನಾವು ಇಂಥ ಒಳ್ಳೆ ಊರಲ್ಲಿದ್ದೀವಿ ಅಂತ ಧೈರ್ಯದಿಂದ ಓದಬೇಕು ಅಷ್ಟೇ. ನಿಮ್ಮ ಶಿಕ್ಷಣ ನನಗೆ ಫಸ್ಟಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಗೌರವ ಇತ್ತು. ಮತ್ತು ನಮ್ಮ ಅಪ್ಪ ಎಷ್ಟು ಕೆಲಸ ಮಾಡ್ತಾಯಿದ್ರು ನೋಡಿ ನನಗೆ ಆ್ಯಕ್ಚುಲಿ ನಮ್ಗೆ ಇವತ್ತು ಒಂಥರ ಪ್ರೌಡ್ ಫೀಲಿಂಗ್ ಆಗ್ತಾಯಿತ್ತು. ಸೊ ಪೊಲೀಸರು ಅಂದರೆ ಎಲ್ಲ ನೆಗೆಟಿವ್ ಫೀಲಿಂಗ್ ಇರುತ್ತೆ ಆಚೆ ಕಡೆ, ಬಟ್ ನನಗೆ ಇವತ್ತು ಅದು ಪಾಸಿಟಿವ್ ಫೀಲಿಂಗ್ ಇತ್ತು. ಯಾಕಂದರೆ ನಾನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೆ ಪೊಲೀಸರು ಎಷ್ಟು ಕೆಲಸ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ನನಗೆ ಈಗ ನಮ್ಮಪ್ಪ ಫ್ರೆಂಡ್ಸ್ ಆಗಿ ಯಾವಾಗಲೂ ಕಾಲ್ ಮಾಡ್ತಾಯಿದ್ರು, ಎಲ್ಲರೂ ಕಾಲ್ ಮಾಡಿ ಕೇಳ್ತಾಯಿದ್ರು, ಹಿಂಗೆ ಗೊತ್ತಿದೆಯಪ್ಪ, ಆರಾಮಾಗುತ್ತೆ, 100% ಆಗುತ್ತೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟು ಸಹಕಾರ ಇದ್ದೇ ಇದೆ. ಅದ್ರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ SP ಸರ್, ನಮ್ಮ DSP ಸರ್, ಚಿಂತಾಮಣಿ DSP ಸರ್, ಅವ್ರು ಯಾವಾಗೂ ಟಚ್ಚಲ್ಲಿ ಇರ್ತಾಯಿದ್ರು. ಅವ್ರು ನಮ್ಗೆ ಕಾಲ್ ಮಾಡಿ ಉದ್ಯಮಿಸ್ತಾಯಿದ್ರು. ಎಸ್ಪೆಷಲಿ ನಮ್ಮ SP ಸರ್, ಕುಶಾಲ್ ಸರ್,
ಇಂಟರ್ವ್ಯೂ ಹೋಗೋದನ್ನ ಮುಂಚೆ 1 ಅವರ್ ಕುತ್ಕೊಂಡು ಎಲ್ಲ ಹೇಳ್ಬಿಟ್ಟು ಏನು ಮಾಡಬೇಕು ಏನು ಮಾಡಬಹುದು ಅಂತ ತುಂಬ ಅವರೇ ಪ್ರೋತ್ಸಾಹ ಕೊಟ್ಟು, ಆಮೇಲೆ ನಾನು ಇಂಟರ್ವ್ಯೂ ಆದಮೇಲೆ ಅವರೇ ಕಾಲ್ ಮಾಡ್ತೀವಿ, ಈಗ ರಿಸಲ್ಟ್ ಬಂದಮೇಲೆ ಅವರೇ ಕಾಲ್ ಮಾಡಿ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್.